ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳ್ಳುಳ್ಳಿ ಕಬಾಬ್, ಗಾರ್ಲಿಕ್ ಕಬಾಬ್ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತೀನಿ. ಚಂದ್ರು ಅವರ ಬೆಳ್ಳುಳ್ಳಿ ಕಬಾಬ್, ವೈರಲ್ ಆಗಿರೋವಂಥ ಬೆಳ್ಳುಳ್ಳಿ ಕಬಾಬ್ ತೋರಿಸ್ತೀನಿ. ಅದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಒಂದು ಚಕ್ಕೆ, ಒಂದು 5 ಲವಂಗ ತಗೊಂಡಿದ್ದೀನಿ, ಒಂದಿಡಿ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ನಾನು. ಆಮೇಲೆ ಮೆಣಸಿನ್ಕಾಯಿ ಹಾಕಬೇಕು, ಹಸಿಮೆಣಸಿನ್ಕಾಯಿ, ಅದು ತರ್ಸೋಕೆ ಕಳಿಸಿದ್ದೀನಿ, ಖಾಲಿ ಆಗಿತ್ತು. ಆಮೇಲೆ ಇದಕ್ಕೆ ಯಾವ ರೀತಿ ಪೇಸ್ಟ್ ಮಾಡೋದು, ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡ್ತೀನಿ. ಆಮೇಲೆ ನಾನು ನಿಮಗೆ ಕಲಸೋದು ಯಾವ ರೀತಿ ಅಂತೇಳಿ ತೋರಿಸ್ತೀನಿ ನೋಡಿ. ಈಗ ಕಾರ್ನ್ಫ್ಲೋರು ನಾನು 2.5 ಸ್ಪೂನ್ ಹಾಕ್ತೀನಿ. ಮತ್ತು ಮೈದಾ ಹಿಟ್ಟು 1 ಸ್ಪೂನು, ಅಕ್ಕಿ ಹಿಟ್ಟು 1 ಸ್ಪೂನು, ಕಡಲೆ ಹಿಟ್ಟು ಹಾಕಬೇಕು, ಕಡಲೆ ಹಿಟ್ಟು ನೋಡಿ 1/2 ಸ್ಪೂನ್ ಹಾಕ್ತೀನಿ. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಒಂದು 1/2 ಸ್ಪೂನು, ಇಷ್ಟು ಹಾಕಿ ಬೇಕಾದರೆ ಮೊಟ್ಟೆ ಹಾಕ್ಬೋದು. ಆಮೇಲೆ ಸ್ವಲ್ಪ ಆಯಿಲ್ ಹಾಕಬೇಕು, 1 ಸ್ಪೂನು ಆಯಿಲ್. ಆಮೇಲೆ ಇದು ಪೇಸ್ಟ್ ಮಾಡ್ತೀನಲ್ಲ ಅದನ್ನು ಹಾಕಬೇಕು, ಅದು ಆಮೇಲೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದನ್ನು ರುಬ್ಬಿದ್ದೀನಿ. ಈಗ ಇದು ಏನೇನು ಅಂದರೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಇಷ್ಟೂ ಇದಕ್ಕೇ ಮೊಸರು ಹಾಕ್ಬಿಟ್ಟು ನಾನು ರುಬ್ಬಿದ್ದೀನಿ. ಇದನ್ನು ಈಗ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ನಾನು ಚಿಕನ್ ಒಂದು ಅರ್ಧ kg ಇರ್ಬೋದು, ಅದಕ್ಕೆ ಮಾಡ್ತಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ಒಂದು ಮೊಟ್ಟೆನೂ ಹಾಕ್ಬೋದು. ಮೊಟ್ಟೆ ಹಾಕಿದರೆ ಕ್ರಿಸ್ಪಿ ಬರುತ್ತೆ ಅಂತಾರೆ. ಮೊಟ್ಟೆ ಹಾಕ್ಲೇನ್ರಿ? ಮೊಟ್ಟೆ ಹಾಕ್ಲಾ? ಇದಕ್ಕೆ ಮೊಟ್ಟೆ ನಾನು ಹಾಕಿಲ್ಲ, ಹಂಗೇನೆ ಮಾಡ್ತಿದ್ದೀನಿ. ಈಗ ಚಿಕನ್ ಹಾಕ್ಬಿಟ್ಟು ಕಲಿಸ್ತೀನಿ. ಮೊಟ್ಟೆ ಹಾಕಿಲ್ಲ ನಾನು, ಹಾಕೋರು ಹಾಕ್ಬೋದು ಮೊಟ್ಟೆ. ನಾನು ಇದು ಸ್ಕಿನ್ ಪೀಸು ಇದು ಎಲ್ಲ ಹಾಕ್ತಿದ್ದೀನಿ, ಚೆನ್ನಾಗಿರುತ್ತೆ.
ಒಂದೆರಡು ದೊಡ್ಡ ಪೀಸ್ ಇದೆ, ಅದನ್ನು ಕಟ್ ಮಾಡ್ತೀನಿ. ತುಂಬ ದೊಡ್ಡವು ಹಾಕ್ಬಾರ್ದು, ತುಂಬ ಸಣ್ಣದು ಹಾಕ್ಬಾರ್ದು ಇದು ಕಬಾಬ್ಗೆ. ನೋಡ್ರಿ, ಈಗ ಇದನ್ನು ಫುಲ್ಲು ನೀಟಾಗಿ ಕಲಿಸ್ಬೇಕು. ನೀಲಕ್ಕಿ ಹಾಕ್ತಿದ್ದೀನಿ. ಇದಕ್ಕೆ ಮತ್ತೆ ಕಲರ್ ಏನೂ ಹಾಕಿಲ್ಲ, ಆಮೇಲೆ ಮೊಟ್ಟೆನೂ ಹಾಕಿಲ್ಲ ನಾನು. ನಾನು ಇದೇ ಫಸ್ಟ್ ಮಾಡ್ತಿರೋದು, ಟೇಸ್ಟ್ ಹೆಂಗಿರುತ್ತೆ ಗೊತ್ತಿಲ್ಲ. ಇದನ್ನು ಫ್ರಿಜ್ಜಲ್ಲಿ ನೀವು ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟು ಕಬಾಬ್ ಮಾಡಿದ್ರೆ ಟೇಸ್ಟ್ ಕೊಡುತ್ತೆ. ಯಾಕೆಂದರೆ ಇದು ಕಲಸಿರೋದೆಲ್ಲ ಪೀಸಿಗೆ ಅಂಟಬೇಕು. ನಾನು ಕಬಾಬ್ ಮಾಡಿದಾಗ ಯಾವ ರೀತಿ ಆಗಿರುತ್ತೆ ಅಂಥೇಳಿ ನೋಡಿ ಫ್ರೆಂಡ್ಸ್. ಇದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಈಗ ತೆಗೆದಿದ್ದೀನಿ. ಈಗ ಎಣ್ಣೆಗೆ ಹಾಕ್ಬಿಟ್ಟು ಕರಿತೀನಿ, ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂಥೇಳಿ. ಎಣ್ಣೆ ಫುಲ್ ಕಾದಿರಬೇಕು, ಹಂಗಾದರೆ ಚೆನ್ನಾಗಾಗುತ್ತೆ. ಇನ್ನೂ ಸ್ವಲ್ಪ ಕಾಯಬೇಕು ಎಣ್ಣೆ. ಇನ್ನೊಂದು ಸ್ವಲ್ಪ ಕಾಯಲಿ ಎಣ್ಣೆ, ಆಮೇಲೆ ಹಾಕ್ತೀನಿ. ಅದು ಯಾವ ರೀತಿ ಆಗುತ್ತೆ ಅಂಥೇಳಿ ನಾನು ತೋರಿಸ್ತೀನಿ ಆಮೇಲೆ. ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಕಬಾಬ್ ರೆಡಿ ಆಯಿತು. ಟೇಸ್ಟು ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡಿ ನೋಡಿರಿ ಮನೆಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.